ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪದ್ಮಶ್ರೀ CR ಚಂದ್ರಶೇಖರ್ ಅವರು. ಸುದೀರ್ಘವಾಗಿ ಅತ್ಯಂತ ಪ್ರತಿಷ್ಠಿತವಾದಂಥ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಕೊನೆಗೆ ಅದರ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಹೊಂದಿದ್ರು ಕೂಡ ಅವರ ಪ್ರವೃತ್ತಿಯನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಹಲವು ಲೇಖನಗಳನ್ನ ಎಲ್ಲಾ ಪತ್ರಿಕೆಗಳಲ್ಲಿ ಬರಿತಾ ಇರ್ತಾರೆ. ಇತ್ತೀಚೆಗೆ ಸುಧಾನಲ್ಲಿ ಕೂಡ ಬಂದಿದೆ. ಅವರು ತಮ್ಮ ಲೇಖನದ ಜೊತೆಗೆ ಜನರ ಮನಸ್ಸನ್ನ ಅರಳಿಸಿ ವಿಕಸಿತಗೊಳಿಸೋದಕ್ಕೆ ತಮ್ಮನ್ನ ತಾವು ಮುಡುಪಿಸಿಕೊಂಡಿದ್ದಾರೆ. ಶಾಲೆ ಕಾಲೇಜುಗಳಿಗೆ ಎಲ್ಲಾ ಕಡೆಗೂ ಹೋಗ್ಬಿಟ್ಟು ಮಕ್ಕಳಲ್ಲಿ ಬುದ್ಧಿ ವಿಕಸನಕ್ಕೆ ಮತ್ತು ಮನಸ್ಸಿನ ವಿಕಸನಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ. ಇಂಥವರು ಇವತ್ತು ನಮಗೆ ಈ ಡಿಮೆನ್ಷಿಯಾ ಅಂದ್ರೆ ಏನು ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ಡಿಮೆನ್ಷಿಯಾ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಸರ್? ಈ ಡಿಮೆನ್ಷಿಯಾ ಅಂತಂದ್ರೆ ವಯಸ್ಸಾಗ್ತಾ ಇದ್ದಂಗೆ ಬರುವಂತಹ ಕಾಯಿಲೆನಾ, ಅಥವಾ ಅವ್ರಿಗೆ ಯಾರಿಗಾದ್ರೂ ಬರ್ಬೋದಾ, ಅಥವಾ ಈ ಡಿಮೆನ್ಷಿಯಾ ಬಂದವ್ರಿಗೆ ಈ 60ಕ್ಕೆ ಅರಳು ಮರಳು ಅಂತಾರಲ್ಲ, 60ರ ಮೇಲೆ ಮಾತ್ರ ಬರುತ್ತಾ, ಅಥವಾ ಅದ್ರ ಮೊದಲೇನೂ ಬರುತ್ತಾ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಯಾಕಂತಂದ್ರೆ ನಮ್ಮ ಅಜ್ಜ 95, ನಮ್ಮಪ್ಪ 94, ಅವರು ಕೊನೆ ಸಾವು ಬರೋವರೆಗೂ ಕೂಡ ಅವ್ರಿಗೆ ಬುದ್ಧಿ ಯಾವುದಲ್ಲೂ ಭ್ರಮಣೆ ಆಗಿರ್ಲಿಲ್ಲ, ಮರು ಇರ್ತಿರ್ಲಿಲ್ಲ, ಎಲ್ಲವೂ ಅಷ್ಟೇ ಚೆನ್ನಾಗಿತ್ತು, ಅವ್ರ ಮೈಂಡ್ ಅಷ್ಟು ಕ್ಲಿಯರ್ ಆಗಿತ್ತು. ಆದ್ರೆ ಇನ್ನೊಂದ್ ಕಡೆಗೆ ನಾವು ನೋಡಿದ್ವಿ, ಚಿಕ್ಕ ಚಿಕ್ಕ ವಯಸ್ಸಿಗೆ 50, 60ಕ್ಕೆ ಇಲ್ಲಿಟ್ಟಿದ್ದು ಮರೀತಾರೆ, ಭಾಷಣ ಮಾಡಕ್ ನಿಂತಿರ್ತಾರೆ, ಮರ್ತೋಗ್ಬಿಡ್ತಾರೆ, ಯಾರ ಹೆಸರು ಹೇಳಕ್ ಹೋಗ್ತಾರೆ, ಹೆಸರು ಬರೋದಿಲ್ಲ. ಇದು ಏನ್ ಕಾರಣ ಸರ್? ಯಾವ್ದ್ರಿಂದ ಆಗ್ತಾ ಇದೆ ಅನ್ನೋದಕ್ಕೆ ದಯವಿಟ್ಟು ನೀವು ತಿಳಿಸ್ಕೊಡಿ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರಕೃತಿ ನಮಗೆ ಎಲ್ಲಾ ಪ್ರಾಣಿಗಳಿಗೆ ಹೋಲಿಕೆ ಮಾಡ್ತು ಅಂತಂದ್ರೆ ಅತಿ ದೊಡ್ಡ ಮೆದುಳನ್ನ ಕೊಟ್ಟು ವರವನ್ನು ಕೊಟ್ಟಿದೆ, ಜೊತೆಗೆ ಶಾಪವನ್ನು ಕೊಟ್ಟಿದೆ. ನಮ್ಮ ಮೆದುಳನ್ನ ನಾವು ಸರಿಯಾಗಿ ಬೆಳೆಸಿ ನಮ್ಮ ಕ್ಷೇಮಕ್ಕೆ, ಇತರ ಕ್ಷೇಮಕ್ಕೆ ಉಪಯೋಗಿಸಿದರೆ, ಹಾಗೆ ಜ್ಞಾನಾರ್ಜನೆಗೆ ಉಪಯೋಗಿಸಿದ್ರೆ ಅದು ವರ. ಆದರೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನ, ಮೆದುಳಿನ ಸಾಮರ್ಥ್ಯವನ್ನ ಇನ್ನೊಬ್ಬರಿಗೆ ಕೆಡಕ್ ಮಾಡಿದ್ರೆ, ಜಗಳ ಮಾಡಿದ್ರೆ, ಅಥವಾ ಯುದ್ಧ ಮಾಡಕ್ ಹೋಯ್ತು ಅಂತಂದ್ರೆ, ಮೋಸ ವಂಚನೆ ಮಾಡಕ್ ಹೋದ್ರೆ, ಈ ಮೆದುಳೇ ನಮಗೆ ಒಂದು ಶಾಪ. ಸೊ ಹಾಗಾಗಿ ನಮ್ಮ ಎಲ್ಲ ವರ್ತನೆಗಳು, ಒಳ್ಳೆಯ ವರ್ತನೆಗಳಾಗ್ಬೋದು, ಕೆಟ್ಟ ವರ್ತನೆಗಳಾಗ್ಬೋದು, ಅಥವಾ ಸನ್ಯಾಸಿ ಜೀವನ ಆಗ್ಬೋದು, ಅಥವಾ ಭೋಗ ಜೀವನ ಆಗ್ಬೋದು, ಎಲ್ಲದಕ್ಕೂ ಮೆದುಳೇ ಮೂಲ, ನಮ್ಮ ಮನಸ್ಸೇ ಮೂಲ. ಈ ಚಿತ್ರದಲ್ಲಿ ನೀವು ಮೆದುಳಿನ ಚಿತ್ರ ನೋಡ್ತಾ ಇದ್ದೀರಿ. ಮೆದುಳಿನಲ್ಲಿ ನೀವೆಲ್ಲ ಹೈಸ್ಕೂಲ್ನಲ್ಲಿ ಓದಿದ ಜ್ಞಾಪಕ ಇರುತ್ತೆ. ಸೆರೆಬ್ರಮ್ ಅಂತ ಹೇಳ್ತೇವೆ, ಪ್ರಧಾನ ಮೆದುಳು, ಸೆರೆಬೆಲ್ಲಮ್ ಕಿರುಮೆದುಳು, ಹಾಗೆ ಮೆದುಳು ಅಬ್ಲಾಂಗೇಟ ಅದು ಸ್ಪೈನಲ್ ಕಾರ್ಡ್ಗೆ ಮುಂದುವರಿಯುತ್ತೆ. ಹಾಗೆ ಚಿತ್ರದಲ್ಲಿ ನೀವು ಮುಖ್ಯವಾಗಿ ಮೆದುಳಿನ ಮುಂಭಾಗ ಫ್ರಾಂಟಲ್ ಲೋಬ್ ಇದೆ, ಹಾಗೆ ಮೆದುಳಿನ ಪಾರ್ಶ್ವಭಾಗ ಪೆರಿಟಲ್ ಲೋಬ್ ಇದೆ, ಹಾಗೆ ಮೆದುಳಿನ ಹಿಂಭಾಗ ಆಕ್ಸಿಪಿಟಲ್ ಲೋಬ್ ಇದೆ, ಈ ಕಡೆ ಟೆಂಪರಲ್ ಲೋಬ್ ಇದೆ. ಈ 4 ಭಾಗಗಳು 4 ಬಗೆಯ ಕೆಲಸಗಳು ಮಾಡ್ತಾವ್ರಿ. ಯಾಕೆಂದ್ರೆ ಮೆದುಳಿನಲ್ಲಿ 10,000 ಕೋಟಿ ನರಕೋಶಗಳಿದ್ದಾವೆ. 10,000 ಕೋಟಿ ನರಕೋಶಗಳಿದ್ದಾವೆ. ಆ ನರಕೋಶಗಳು ಅತ್ಯಂತ ಸೂಕ್ಷ್ಮ, ಕಣ್ಣು ಕಾಣೋದಿಲ್ಲ. ಆದ್ರೆ ಆ ನರಕೋಶಗಳಲ್ಲಿ ಸದಾ ಒಂದಲ್ಲ ಒಂದು ಚಟುವಟಿಕೆ ಆಗ್ತಾನೆ ಇರುತ್ತೆ. ಮುಖ್ಯವಾಗಿ ಈ ಆಕ್ಸಿಪಿಟಲ್ ಲೋಬ್ ಏನಿದೆ, ಕಣ್ಣು ಏನ್ ನೋಡುತ್ತೆ ಅದನ್ನ ನಾವು ಇಟ್ಕೊಳುತ್ತೆ. ಈಗ ವಿಜಯಲಕ್ಷ್ಮಿ ನಾನು ನೋಡ್ತಾ ಇದ್ದೀನಿ, ಹಿಂದೆ ನೋಡಿದ್ದೇನೆ, ಅವರ ಚಿತ್ರ ನನ್ನ ಮನದಲ್ಲಿ ಮೂಡುತ್ತೆ. ವಿಜಯಲಕ್ಷ್ಮಿ ಅಂದ ತಕ್ಷಣ ಅವರ ನಗುಮುಖ ನಮ್ಮ ಕಣ್ಣು ಕಾಣುತ್ತೆ. ಹಾಗೆ ದುರ್ವಾಸ ಮುನಿ ಅಂದ ತಕ್ಷಣ ದುರ್ವಾಸ ಮುನಿ ಕೋಪ ಮಾಡ್ಕೊಂತ ದುರ್ವಾಸ ಮುನಿ ಚಿತ್ರ ನಮ್ಮ ಮನಸ್ಸು ಚಿತ್ರ ನೋಡಿರ್ತೇವೆ. ಯಾರು ನಮ್ಮ ವಜ್ರಮುನಿ ಮಾಡಿದ್ದ ದುರ್ವಾಸನ ಪಾತ್ರ, ಆ ಪಾತ್ರ ಜ್ಞಾಪಕ ಬರ್ತದೆ. ಹಾಗೆ ಕಣ್ಣು ನೋಡಿದ್ದೆಲ್ಲ ರೆಕಾರ್ಡ್ ಆಗೋದು ಇಲ್ಲಿ ಆಕ್ಸಿಪಿಟಲ್. ಹಾಗೆ ನಮ್ಮ ಅಕ್ಷರಗಳು ಅವೆಲ್ಲ ಚಿತ್ರಗಳು ಎಲ್ಲ ಅಲ್ಲಿ. ಹಾಗೆ ಟೆಂಪರಲ್ ಲೋಬ್ ಅದು ಮಾತಾಡತ್ತೆ. ಈಗ ನಾನು ಮಾತಾಡ್ತೀನಿ, ನಾನು ಟೆಂಪರಲ್ ಲೋಬ್ನಲ್ಲಿ ಬ್ರೋಕರ್ ಸೇರಿ ಕೆಲಸ ಮಾಡ್ತಾ ಇದೆ, ಮಾತಾಡ್ತಾ ಇದ್ದೇನೆ. ನಾನು ಹೇಳಿ ನಿಮ್ಗೆ ಅರ್ಥವಾಗ್ತಾ ಇದೆ, ಅದು ವರ್ನಿಕೆ ಏರಿಯಾ ಅಂತ ಹೇಳ್ತೇವೆ. ಹಾಗೆ ನೆನಪು, ಯಾವುದು ಧ್ವನಿ ರೂಪದ ನೆನಪು, ಹಾಡು ಆಗ್ಬೋದು, ಮಾತಾಡ್ಬೋದು, ಅಥವಾ ಯಾವುದೇ ಧ್ವನಿಯ ಇಲ್ಲಿ ರೆಕಾರ್ಡ್ ಆಗುತ್ತೆ, ಎಲ್ಲಿ ಟೆಂಪರಲ್ ಲೋಬ್ನಲ್ಲಿ.
ಹಾಗೆ ಹಾ. ಪೆರೆಟೋ ಅಂದ್ರೆ ನಾವು ಮಾಡೋ ಕೆಲಸಗಳು, ಹೇಗೆ ಅಲಂಕಾರ ಹ್ಮ್. ಮಾಡ್ಕೊಳ್ಬೇಕು, ಕನ್ನಡಿ ಮುಂದೆ ಅರ್ಧ ಗಂಟೆ ಕುತ್ಕೊಂಡು, ಹ್ಮ್. ಅಥವಾ ಅಡಿಗೆ ಹೇಗೆ ಮಾಡಬೇಕು, ಹ್ಮ್. ಅಥವಾ ಈಗ ಮೊಬೈಲ್ ಲ್ಯಾಪ್ಟಾಪ್ನ ಹೇಗೆ ಆಪರೇಟ್ ಮಾಡಬೇಕು, ಡ್ರೈವಿಂಗ್ ಹೇಗೆ ಮಾಡಬೇಕು. ಹ್ಮ್. ಸೊ ಎಲ್ಲಾ ಕೆಲಸಗಳ ಕೌಶಲ, ಹಾ. ಹಾಗೆ ಹಣವನ್ನು ಎಷ್ಟು ಖರ್ಚು ಮಾಡಬೇಕು, ಹೇಗೆ ಖರ್ಚು ಹ್ಮ್. ಮಾಡಬೇಕು, ಹ್ಮ್. ಹೂಡಿಕೆ ಮಾಡಬೇಕಾ ಅಥವಾ ಹ್ಮ್. ಯಾರಿಗಾದ್ರು ಸಾಲ ಕೊಟ್ಟು ಬಡ್ಡಿ ತಗೋಬೇಕಾ. ಸೊ ಇವೆಲ್ಲ ಪೆರೆಟೋ ಲೋಬ್ ಕೆಲಸ ಮಾಡಿ ಕೌಶಲಗಳು. ಹಾಗೆ ಕೌಶಲ್ಯ. ಫ್ರಾಂಟಲ್ ಲೋಬ್ ಬಹಳ ಹ್ಮ್. ಮುಖ್ಯ ಆಗುತ್ತೆ. ಫ್ರಾಂಟಲ್ ಲೋಬ್ ಹ್ಮ್. ನಮ್ಮ ಬುದ್ಧಿವಂತಿಕೆ. ಚಿಂತನ ಮಂಥನ, ಯಾವುದು ಸರಿ ಯಾವುದು ತಪ್ಪು, ಯಾವ ಹ್ಮ್. ಸಂದರ್ಭದಲ್ಲಿ ಏನ್ ಮಾತಾಡಬೇಕು, ಹ್ಮ್. ಜಗಳ ಆಗುವಾಗ ಕೆಟ್ಟ ಪದ ಉಪಯೋಗಿಸ್ಬೇಕೇ ಬೇಡವೇ, ಅಥವಾ ಹ್ಮ್. ಯಾರನ್ನ ಹೊಗಳಬೇಕಾದ್ರೆ ವಾಚಾಮಗೋಚರವಾಗಿ ಹೊಗಳುವಂತರಿದ್ದಾರೆ. ಇಂದ್ರ ಹೊಗಳು ಚಂದ್ರ ಭಟ್ರು. ದೇವೇಂದ್ರ ಎಲ್ಲ ಹಾ. ಬುರುಡೆ, ಎಲ್ಲ ಬುರುಡೆ. ಆದ್ರೆ ಹೊಗಳಬೇಕು ಅಂತ ಅಂದ್ಬಿಟ್ಟು ನಮ್ಮ ಫ್ರಾಂಟಲ್ ಲೋಬ್ ಹೊಗಳು, ಚೆನ್ನಾಗಿ ಹೊಗಳು, ಇಂದ್ರ ಚಂದ್ರ ಅಂತ ಹೇಳು, ನೀನೇ ಬಾಹುಬಲಿ ಅಂತ ಹೇಳು, ನೀನೇ ದಾನಶೂರ ಕರ್ಣ ಅಂತ ಹೇಳು. ಸೊ ಫ್ರಾಂಟಲ್ ಲೋಬ್ ಹಾಗೆ ಯಾರನ್ನ ಪ್ರೀತಿ ಮಾಡಬೇಕು, ಯಾರನ್ನ ಪ್ರೀತಿ ಮಾಡಬಾರ್ದು, ಯಾರನ್ನ ದ್ವೇಷ ಮಾಡಬೇಕು, ಯಾರನ್ನ ದ್ವೇಷ ಮಾಡಬಾರ್ದು, ಹ್ಮ್. ಭಯ ಪಡಬೇಕಾ ಬೇಡವಾ, ಭಯ ಪಡ್ದಾಗ ಏನ್ ಮಾಡಬೇಕು, ಇವೆಲ್ಲ ಫ್ರಾಂಟಲ್ ಲೋಬ್ ಕೆಲಸ ಆಗುತ್ತೆ. ಈ ಹಾ. ನಾಲ್ಕು ಹಾಗೆ ಕಿರು ಮೆದುಳು ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬಾಡಿ ಬ್ಯಾಲೆನ್ಸು ಮತ್ತೆ ಬರವಣಿಗೆ ಬೇಕಾದ್ರೆ ಅಕ್ಷರಗಳು ಹ್ಮ್. ದುಂಡಾಗಿರ್ಬೇಕು ಅಂದ್ರೆ ಸೆರೆಬೆಲಮ್ ಸರಿಯಾಗಿರ್ಬೇಕು, ಮಾತು ಓಕೆ. ಸ್ಪಷ್ಟವಾಗಿರ್ಬೇಕಾದ್ರೆ ಸೆರೆಬೆಲಮ್ ಸರಿಯಾಗಿರ್ಬೇಕು. ಹಾಗೆ ಮೆದುಳು ಆಬ್ಲಾಂಗೇಟ ಅಲ್ಲಿ ಪ್ರಾಥಮಿಕ ಕೇಂದ್ರ ಏನು, ಹ್ಮ್. ಹೃದಯ ಬಡಿತ, ಹಾಗೆ ಹ್ಮ್. ಉಸಿರಾಟ, ನಾವು ಹ್ಮ್. ಎಚ್ಚರವಾಗಿದ್ದೇವಾ, ತೂಗಿಸ್ತಾ ಹ್ಮ್. ಇದ್ದೇವಾ, ನಿದ್ದೆ ಮಾಡ್ತಿದ್ದೇವಾ, ಈ ರೀತಿ ಹ್ಮ್. ಇಡೀ ಮೆದುಳು ಹಾ. ಕೆಲಸ ಮಾಡುತ್ತೆ. ಈ ಹಾ. ಮೆದುಳು ಬೆಳಿಬೇಕಾದ್ರೆ ವಿಕಾಸ ಆಗ್ಬೇಕಾದ್ರೆ 25 ವರ್ಷ ಹಿಡಿತ್ರಿ. ಹೌದು. ಹೌದು. 25 ವರ್ಷ ಹ್ಮ್. ಅತ್ಯಂತ ದೀರ್ಘಾವಧಿನಲ್ಲಿ ಬೆಳೆಯುತ್ತೆ. ಹ್ಮ್. ಹಾಗೆ ಹ್ಮ್. ಬೇರೆ ಪ್ರಾಣಿಗಳಲ್ಲಿ ಎಲ್ಲ ವೈರಿಂಗ್ ಆಗ್ಬಿಟ್ಟೈತೆ. ಆಹಾರ ಓಕೆ. ಯಾವುದು ಸಂಪಾದನೆ ಮಾಡೋದು ಹೇಗೆ, ಅಥವಾ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ, ಇನ್ನೊಂದು ಪ್ರಾಣಿ ಬಂದ್ರೆ ಫೈಟಿಂಗ್ ಮಾಡೋದು ಹೇಗೆ, ಅಥವಾ ಹ್ಮ್. ಓಡೋಗ್ಬೇಕಾ, ಅಥವಾ ಸಂತಾನೋತ್ಪತ್ತಿ, ಗಂಡು ಹೆಣ್ಣು ಮಿಲನ ಹ್ಮ್. ಆಗ್ತಕ್ಕಂಥದ್ದು, ಇವೆಲ್ಲ ವೈರಿಂಗ್ ಆಗ್ಬಿಟ್ಟಿರುತ್ತೆ. ಓಕೆ. ಈಗ ನಾಯಿ ನಾಯಿ 1 ವರ್ಷಕ್ಕೆ ರೆಡಿ ಆಗ್ಬಿಡುತ್ತೆ ಓಕೆ. ಸಂತಾನೋತ್ಪತ್ತಿ ಹಾ. ಮಾಡಲಿಕ್ಕೆ. ಮತ್ತೆ ಒಂದು 6 ತಿಂಗಳಲ್ಲೇ ತನ್ನ ಆಹಾರ ಹ್ಮ್. ತಾನೇ ಉಳ್ಕೊಳ್ಳುತ್ತೆ, ತಾಯಿ ಹ್ಮ್. ತಂದು ಕೊಡ್ಬೇಕಾದಿಲ್ಲ. ಹಾಗೆ ಓಕೆ. ಪಕ್ಷಿಗಳು ಗುಟ್ಟು ಕೊಡ್ತವೆ, ಮರಿಗಳು ಆಮೇಲೆ ಹಾರೋಟೋಗ್ತವೆ, ತಮ್ಮ ಆಹಾರ ಹೌದು. ತಾವೇ ಸಂಪಾದನೆ ಮಾಡ್ಕೊಳ್ತವೆ. ಹ್ಮ್. ಆಗ ಮನುಷ್ಯರಲ್ಲಿ ಮಾತ್ರ 25 ವರ್ಷ ಹಿಡಿತ್ರಿ. ನಾವು ಓಕೆ. ಸ್ವಾವಲಂಬಿ ಹಾ. ಆಗ್ಬೇಕಾದ್ರೆ ಹ್ಮ್. ನಮ್ಮ ಮಿದುಳು, ನಾವು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಬದುಕಬೇಕಂದ್ರೆ 25 ವರ್ಷ ಬೇಕು. ಹ್ಮ್. ಇನ್ನು 25 ವರ್ಷ ಹ್ಮ್. ಈ 10,000 ಕೋಟಿ ನರಕೋಶಗಳು ಹಾಗೆ ಮೆದುಳಿನ ಹ್ಮ್. ಎಲ್ಲಾ ಭಾಗಗಳು ಹ್ಮ್. ಕೆಲಸ ಮಾಡೋಕೆ ರೆಡಿ ಇದ್ದಾವೆ. ನಾವು ಹ್ಮ್. ಉಪಯೋಗಿಸ್ಬೇಕಷ್ಟೇ. ಹೌದು. ಎಷ್ಟೋ ಜನ ಹೌದು. ಮೆದುಳನ್ನು ಹೌದು. ಉಪಯೋಗಿಸೋದೇ ಇಲ್ಲ. ಹೌದು. ಮೆದುಳನ್ನು ಹೌದು. ಉಪಯೋಗಿಸೋದೇ ಇಲ್ಲ. ಅದು ಹಾಗಾಗಿ ಹೇಳ್ತಾರೆ ಮೆದುಳು ಅಗಾಧವಾದಂತ ಶಕ್ತಿಯನ್ನ ಪಡೆದಿದೆ, ಹೌದು, ಸೂಪರ್ ಕಾಂಪ್ಯೂಟರ್ಗಿಂತಲೂ ಹೌದು, ಗ್ರೇಟ್ ಆಗಿರೋದು ಅಂತ. ಆದ್ರೆ ಒಂದಂತಂದ್ರೆ ಅತ್ಯಂತ ಮೇಧಾವಿ ಕೂಡ ಕೇವಲ 8.6% ಮಾತ್ರ ಬಳಸ್ಕೊತಾರೆ. ಈ ಮಿಕ್ಕಿದ್ದು ನರಕೋಶಗಳನ್ನ ಬಳಸ್ಕೊಳ್ಳೋದೇ ಇಲ್ಲ ಅಂತಂದು. ಹೌದು, ಹೌದು, ಅದು ಹೌದು, ಇತ್ತೀಚೆಗೆ ಮೊಬೈಲ್ ಬಂದ ಮೇಲಂತೂ ಬ್ರೇನ್ ಅನ್ನ ಹೌದು. ಬಳಸ್ಕೊಳ್ಳೋದೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅದಕ್ಕೂ ಅನ್ಸುತ್ತೆ. ಬರ್ತೇನೆ. ಈಗ ಮೊಬೈಲ್ ಡೆಮೆನ್ಷಿಯಾ ಬಂದಿದೆ, ಡಿಜಿಟಲ್ ಓಕೆ. ಡೆಮೆನ್ಷಿಯಾ. ಓ. ನೀವು ಲೆಕ್ಕಾಚಾರ ಸರಿ ಸರಿ. ಮಾಡ್ಲಿಕ್ಕೆ ಬ್ರೈನ್ ಉಪಯೋಗಿಸಿಲ್ಲ, ಹೆಸರು ಜ್ಞಾಪಕ ಹೌದು. ಇಟ್ಕೊಳ್ಳಿಕ್ಕೆ ಬ್ರೈನ್ ಉಪಯೋಗಿಸಿಲ್ಲ ಅಂತಂದ್ರೆ, ಕೆಲಸ ಹಾ. ಮಾಡ್ಲಿಕ್ಕೆಲ್ಲ ಮಾಡುತ್ತೆ ಅಂತಂದ್ರೆ ಮನುಷ್ಯನ ಮೆದುಳು ಸೋದು ಹೋಗುತ್ತೆ ಅಂತ. ಹಾ. ಯೂಸ್ ಆರ್ ಡಿಸ್ಯೂಸ್, ಯೂಸ್ ದ ಬ್ರೈನ್ ಆರ್ ಲೂಸ್ ದ ಬ್ರೈನ್ ಅಂತ. ಓಕೆ. ಹಾಗಾಗಿ ಓಕೆ. ಸೊ 50 ವರ್ಷ ತನಕ ಮೆದುಳಿನ ಸಾಮರ್ಥ್ಯ ಇರುತ್ತೆ, ಅನ್ಲೆಸ್ ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದರೆ ಓಕೆ. ಆಕ್ಸಿಡೆಂಟ್ ಓಕೆ. ಡ್ಯಾಮೇಜ್ ಆಯಿತು, ಆಲ್ಕೋಹಾಲ್ ಕುಡ್ದೆ ಡ್ಯಾಮೇಜ್ ಆಯಿತು, ಡ್ರಗ್ಸ್ ಎತ್ಕೊಂಡೆ ಡ್ಯಾಮೇಜ್ ಆಯಿತು, ಬ್ರೈನ್ ಹ್ಮ್. ಇನ್ಫೆಕ್ಷನ್ ಆಯಿತು, ಮೆನಿಂಜೈಟಿಸ್ ಅಥವಾ ಇನ್ಕೆಫ್ಲಿಕ್ಸ್ ಆಯಿತು, ಡ್ಯಾಮೇಜ್ ಆಯಿತು. ಸೊ ಹ್ಮ್. ಡ್ಯಾಮೇಜ್ ಆಗದೆ ಹೋದ್ರೆ 50 ವರ್ಷ ಹ್ಮ್. ತನಕ ಮೆದುಳು ಚೆನ್ನಾಗಿ ಇರುತ್ತೆ, ಆಮೇಲೆ ಸವೇಗ್ ಓಕೆ. ಶುರುವಾಗುತ್ತೆ. ಓ. ಇದು ಪ್ರಕೃತಿಯ ನಿಯಮ. ನಿಯಮ. 50 ವರ್ಷ ಓಕೆ. ಆದ್ಮೇಲೆ, ಹ್ಮ್. ಹ್ಮ್. ಆಮೇಲೆ ಈಗ ನಂತರ ನೆಕ್ಸ್ಟ್ 10 ವರ್ಷ 60 ವರ್ಷಕ್ಕೆ ಹ್ಮ್. ನಾವು ಒಂದು ಕಟ್ ಆಫ್ ಪಾಯಿಂಟ್ ಮಾಡ್ಕೊಟ್ಟಿವಿ, ಲಕ್ಷ್ಮಣ ರೇಖೆ. 60 ಆದ್ಮೇಲೆ ಹ್ಮ್. ಬಹುತೇಕ ಹ್ಮ್. ಎಲ್ಲರ ಮೆದುಳು ಸವಿಯೋದಕ್ಕೆ ಶುರುವಾಗುತ್ತೆ, ನರಕೋಶಗಳ ಹ್ಮ್. ಸಂಖ್ಯೆ ಕ್ಷೀಣಿಸೋದಕ್ಕೆ ಶುರುವಾಗುತ್ತೆ, ಕಮ್ಮಿ ಆಗುತ್ತೆ. ಹ್ಮ್. 10,000 ಕೋಟಿಯಿಂದ ದಿನ ಒಂದೊಂದು 1,000, 2,000, 3,000, 5,000 ಜೀವಕೋಶಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲವರಲ್ಲಿ ನೀವು ಹೇಳಿದ್ರಿ, ನಿಮ್ಮ ತಂದೆ ಅಥವಾ ನಿಮ್ಮ ತಾತ 90, 95 ವರ್ಷ ಚೆನ್ನಾಗಿ ಇದ್ರು, ಏನು ಬಹಳ ಬಹಳ ಕ್ಲಿಯರ್ ಬರ್ತಾರೆ ಮೈಂಡ್ ಇಲ್ಲಿ, ಸರ್ ಅವ್ರದ್ದು. ಏನು ಏನು ಒಂದು ಒಂದು ಪೈಸೆಯಷ್ಟು ಅವರಿಗೆ ಸಾಮರ್ಥ್ಯ ಕಮ್ಮಿ ಇರಲ್ಲ. ಫಸ್ಟ್ ಕ್ಲಾಸ್ ಆಗಿ ಇಲ್ಲ. ಹೌದು. ಮಾತಾಡ್ತಿರ್ತಾರೆ, ಈಗಿನ ಹೌದು. ಹೌದು. ವಿಚಾರ ತಿಳ್ಕೊಳ್ತಾರೆ. ಹಿಂದೆ 10 ವಯಸ್ಸಾಗಿ ಏನ್ ಮಾಡಿದ್ರು, ಏನು ತೀಟೆ ಮಾಡಿದ್ರು, ಎಲ್ಲ ಎಲ್ಲ ಹೇಳ್ತಾರೆ. ಲವ್ ಮಾಡಿದ್ರು, ಎಲ್ಲ ಜ್ಞಾಪಕ ಇಟ್ಬಿಡ್ತಾರೆ, ಹೇಳ್ತಾರೆ. ಆದ್ರೆ 60 ಕೆಲವರಿಗೆ ಬೇಗ ಸವಿಯಕ್ಕೆ ಶುರುವಾಗುತ್ತೆ. ಸೊ ಹಾ. 60 ಶುರುವಾಯ್ತು ಅಂತಂದ್ರೆ ಮರವಿನ ಕಾಯಿಲೆ, ಬುದ್ಧಿಶಕ್ತಿ ಕಮ್ಮಿ ಆಗ್ತಕ್ಕಂಥದ್ದು, ಭಾಷೆಯನ್ನು ಬಳಸಕ್ಕಂಥ ಸಾಮರ್ಥ್ಯ, ಹಾಗೆ ಹಾ. ಸರಿ ತಪ್ಪುಗಳ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ, ಹಾ. ಸ್ವಾವಲಂಬಿಗೆ ಬದುಕತಕ್ಕಂಥ ಸಾಮರ್ಥ್ಯ
ಡೆಮೆನ್ಷಿಯಾದಲ್ಲಿ ಕಮ್ಮಿ ಆಗಲಿಕ್ಕೆ ಜಾಸ್ತಿ. ಶುರುವಾಗುತ್ತೆ. ಹ್ಮ್ ಎಲ್ಲ ಕೌಶಲಗಳು, ಜ್ಞಾನ, ಹ್ಮ್ ತಿಳುವಳಿಕೆ ಏನು ರೆಕಾರ್ಡ್ ಆಗುತ್ತೆ ಎಲ್ಲ ಅಳಿಸೋಗೋಕೆ ಶುರುವಾಗುತ್ತೆ. ಈಗ ಹಾ ನರಕೋಶಗಳೇ ಇಲ್ಲ. ಹಾ ಜೊತೆಗೆ ಅಸಿಟೈಲ್ ಕೋಲೈನ್ ಕಮ್ಮಿ ಆಗುತ್ತೆ. ಅಸಿಟೈಲ್ ಕೋಲೈನ್ ರೆಕಾರ್ಡ್ ಹ್ಮ್ ಮಾಡ್ಕೊಳ್ಳಿಕ್ಕೆ ಬೇಕಂತ ನ್ಯೂರೋ ಟ್ರಾನ್ಸ್ಮಿಟರು, ಅದು ಹಾ ಉತ್ಪತ್ತಿನೂ ಕಮ್ಮಿ ಆಗ್ತಾ ಹೋಗುತ್ತೆ. ಹೊಸ್ದಾಗಿ ಓಕೆ ಕಲಿಯೋಕ್ಕಾಗಲ್ಲ. ಓಕೆ ಸರ್ ಓಕೆ ನನ್ನ ತಂದೆ ಪೇಪರ್ ಓದ್ತಾರೆ, ಆಮೇಲೆ ಏನ್ರು ನಿಂತಾನೆ ಇಲ್ಲಪ್ಪ ಏನೋ ಜ್ಞಾಪಕ ಇಲ್ಲ ಅಂತಾರೆ. ಓಕೆ ಅಥವಾ ನಾಷ್ಟ ಮಾಡಿರ್ತಾರೆ, ಏನ್ ತಿಂದ್ರೆ ಯಜಮಾನ್ ಅಂತಂದ್ರೆ ಏನೋ ಕೊಟ್ಟರು ತಿಂದೆ, ಏನಮ್ಮ ಏನ್ ಕೊಟ್ಟು ಹೇಳಮ್ಮ ನೀನು ಅಂತ ಸೊಸೆನ್ ಕೇಳ್ತಾರೆ. ಹಾ ಅದು 4 ಜನ ಮಕ್ಕಳಿದ್ರೆ ಅಲ್ಲಿ ತನ್ನ ಮೊಮ್ಮಗ ಯಾರು, ಪಕ್ಕದ ಮನೆ ಹುಡುಗ ಯಾರು ಜ್ಞಾಪಕ ಬರಲ್ಲ ಅವ್ರಿಗೆ, ಜ್ಞಾಪಕ ಬರಲ್ಲ. ಹ್ಮ್ ಹ್ಮ್ ನೋಡ್ತಾರೆ, ಹೆಸರು ಜ್ಞಾಪಕ ಬರಲ್ಲ. ನೀವು ಓ ಪೆನ್ ಕೊಡಿ, ಪೆನ್ ತಗೊಂಡು ಬರೀತಾರೆ. ಇದೇನ್ರಿ ಯಜಮಾನ್ ಅಂತಂದ್ರೆ ಪೆನ್ ಅಂತ ಹೇಳಕ್ ಬರಲ್ಲ. ಓಕೆ ಕನ್ನಡಕ ಕನ್ನಡಕ ಹಾಕೊಳ್ತಾರೆ, ಅದೇನು ಹಾ ಹೆಸರು ಹೇಳಿ ಅಂತ ಹೇಳಕ್ ಬರೋದಿಲ್ಲ. ಓ ಹಾಗಾಗಿ ಡೆಮೆನ್ಷಿಯಾ ಅಂತಂದ್ರೆ ಮೆದುಳಿನ ಹ್ಮ್ ಎಲ್ಲಾ ಕೌಶಲಗಳು, ಮುಖ್ಯವಾಗಿ ಮೆಮೊರಿ ಕಮ್ಮಿ ಆಗ್ತಾ ಹೋಗುತ್ತೆ, ನೆನಪು ಶಕ್ತಿ ಹ್ಮ್ ಕಮ್ಮಿ ಆಗುತ್ತೆ, ಕಲಿಯುವ ಶಕ್ತಿ ಕಮ್ಮಿ ಆಗುತ್ತೆ. ಹಾ ರಿಕಾರ್ಡ್ ಹಾ ನ್ಯೂ ಇನ್ಫಾರ್ಮೇಶನ್ ಹಾ ಅರ್ಥ ಆಗೋದಿಲ್ಲ, ರೆಕಾರ್ಡ್ ಆಗೋದಿಲ್ಲ. ಆಮೇಲೆ ಕ್ರಮೇಣ ಹ್ಮ್ ಅವರ ಎಲ್ಲ ದೈನಂದಿನ ಚಟುವಟಿಕೆ ಹ್ಮ್ ಪರಾವಲಂಬನೆ ಆಗುತ್ತೆ. ಯಾರೋ ಸ್ನಾನ ಹಾ ಮಾಡಿಸ್ಬೇಕು, ನೆನ್ನೆ ಸರ್ ಮಗು ಥರ ನಾವು ಸ್ನಾನ ಮಾಡಿಸ್ಬೇಕು ಸರ್, ಬಟ್ಟೆ ಹ್ಮ್ ಹಾಕ್ಬೇಕು ಸರ್, ಅವ್ರಿಗೆ ಏನೂ ಹ್ಮ್ ಅರ್ಥವಾಗೋದಿಲ್ಲ. ಇಲ್ದಿರ ಹಾಗೇನೆ ಬೇಕಾದ್ರೆ ಹ್ಮ್ ಸ್ನಾನ ಮಾಡಿ ಅಲ್ಲೇ ಕೂತಿರ್ತಾರೆ. ಸ್ನಾನ ಮಾಡಿ ಅಂತಂದ್ರೆ ಏನ್ ಮಾಡ್ಬೇಕು, ಸ್ನಾನ ಅಂದ್ರೆ ಏನು ಅಂತ. ಓ ಮಗುವಿನ ಹಾಗಾಗಿ ತರ ಹೋಗ್ಬಿಡ್ತಾರೆ ಹಾಗಾದ್ರೆ. ಮಗು ಥರ ಆಗ್ಬಿಡುತ್ತೆ, ಮಗು ಥರ ಆಗ್ಬಿಡುತ್ತೆ, ಬಾಲ್ಯ ಬಂದ್ಬಿಡುತ್ತೆ ಮತ್ತೆ. ಹಾಗೆ ಹ್ಮ್ ಡೆಮೆನ್ಷಿಯಾ ಅಂತಕ್ಕಂಥದ್ದು ಒಂದು ಮಿದುಳಿನ ಸವೆತದಿಂದ ಬರ್ತಕ್ಕಂಥ ಅಸಿಟೈಲ್ ಕೋಲಿನ್ ಕಮ್ಮಿಯಾಗಿ ಬರ್ತಕ್ಕಂಥ ಎಲ್ಲ ಭಾಗಗಳು, ಇಲ್ಲಿ ಫ್ರಾಂಟಲ್ ಹ್ಮ್ ಲೋಬ್ ಬೇಗ ಡ್ಯಾಮೇಜ್ ಆಗ್ಬಿಡುತ್ತೆ, ಆ ಭಾಗ ಹ್ಮ್ ಹೊರಟೋಗುತ್ತೆ. ಇನ್ನು ಆಕ್ಸಿಪಿಟಲ್ ಲೋಬಸ್ ಹೋದೋಗುತ್ತೆ, ದೃಶ್ಯದ ಏನು ನೋಡಿದ್ದೇನು ಜ್ಞಾಪಕ ಇರಲ್ಲ, ಯಾರನ್ನೂ ಗುರುತಿಸೋದಿಲ್ಲ. ಅದು ಹಾ ಟೆಂಪರ್ ಲೋಬ್ ಹೋಗುತ್ತೆ, ಅವರಿಗೆ ಮಾತು ಯಾವ ಪದ ಹೇಳಬೇಕು, ಹಾಡಿನ ವಾಕ್ಯಗಳೇನೋ ಏನೋ ಅರ್ಥವಾಗಲ್ಲ, ಮತ್ತು ಹ್ಮ್ ಮಾತಾಡೋಕ್ಕೂ ಬರೋದಿಲ್ಲ. ಹಾಗೆ ಪ್ಯಾರಿಟಲ್ ಹ್ಮ್ ಲೋಬ್ನಲ್ಲಿ ಎಲ್ಲ ಹ್ಮ್ ಕೌಶಲಗಳು ಹೊರಟೋಗುತ್ತೆ. ಬ್ಯಾಂಕ್ ಹಾ ಹೋಗಿ ಹ್ಮ್ ಬ್ಲಡ್ ದುಡ್ಡು ಡ್ರಾ ಮಾಡೋದು ಹೇಗೆ, ಅಥವಾ ಮೊಬೈಲ್ ಬಳಸೋದು ಹೇಗೆ, ಏನೋ ಗೊತ್ತಾಗುತ್ತೆ, ಮೊದಲು ಕಲ್ತಿರ್ತಾರೆ, ಆಮೇಲೆ ಮರ್ತು ಹೋಗುತ್ತೆ. ಹೊಸ ಕಲಿಯಕ್ಕೆ ಹ್ಮ್ ಸಾಧ್ಯವೇ ಇಲ್ಲ. ಇದು ಡೆಮೆನ್ಷಿಯಾ. ಹ್ಮ್ ಸೊ ಡೆಮೆನ್ಷಿಯಾ 60ನೇ ವಯಸ್ಸಲ್ಲಿ 1% ಜನಕ್ಕೆ, ಹಾ 65ಕ್ಕೆ 5% ಜನಕ್ಕೆ, ಹಾ 70ಕ್ಕೆ 10% ಜನಕ್ಕೆ, ಹೀಗೆ 5 ಹಾ ವರ್ಷ ಜಾಸ್ತಿ ಆಗ್ತಿದ್ದಾಗೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಇದು ಓ ಪ್ರಪಂಚದಾದ್ಯಂತ. ಈಗ ಓಕೆ ನಾವು ಓಕೆ 75 ವರ್ಷ ಬದುಕ್ತೇವೆ, ಇಂಡಿಯನ್ ಆವರೇಜ್ ಈಗ ಲೈಫ್ ಸ್ಪ್ಯಾನು. ಹ್ಮ್ ಹಾಗಾಗಿ ಹ್ಮ್ ಡೆಮೆನ್ಷಿಯಾ ರೋಗಿಗಳ ಸಂಖ್ಯೆ ಪ್ರಪಂಚದಾದ್ಯಂತ ಜಾಸ್ತಿ ಆಗ್ತಾ ಇದೆ. ಹ್ಮ್ ಕಾರಣ ಏನು? ಒಂದು ಪ್ರೈಮರಿ ಡೆಮೆನ್ಷಿಯಾ, ಇನ್ನೊಂದು ಹ್ಮ್ ಸೆಕೆಂಡರಿ ಡೆಮೆನ್ಷಿಯಾ. ಓ ಓ ಪ್ರೈಮರಿನಲ್ಲಿ ಓ ಮೂಲ ಅದನ್ನ ಆಲ್ಝೈಮರ್ಸ್ ಕಾಯಿಲೆ ಅಂತಾರೆ. ಓಕೆ 1860 ಹಾ ಸುಮಾರಿನಲ್ಲಿ ಆಲ್ಝೈಮರ್ ಅನ್ನೋ ಡಾಕ್ಟ್ರು ಫಸ್ಟು. ಹಾಗಾದ್ರೆ ಈ ಅಲ್ಝೈಮರ್ ಕೂಡ ಡಿಮೆನ್ಷಿಯಾ ಅನ್ನೋದು ಒಂದು ಭಾಗ ಒಂಥರದ್ದು ಹೌದು. ಡಿಮೆನ್ಷಿಯಾನೇ. ಸೊ ಹಾ ಆಲ್ಝೈಮರ್ ಅಂತ ಸರಿ ಅದೊಂದು ಪ್ರೈಮರಿ. ಇನ್ನೂ ಅದಕ್ಕೆ ಓಕೆ ಏನು ಕಾರಣ ಗೊತ್ತಿಲ್ಲ ರೀ. ಗೊತ್ತಿಲ್ಲ ಹಾ ಗೊತ್ತಿಲ್ಲ ಯಾಕೆ ಹ್ಮ್ ಹ್ಮ್ ನರಕೋಶ ಸೌದೋಗುತ್ತೆ, ಬ್ರೈನ್ ಹ್ಮ್ ಶಿಂಕ್ ಆಗುತ್ತೆ. ನೀವು MRI ತೆಗೀರಿ, ಬ್ರೈನ್ ಹ್ಮ್ ಭಾಗ ಕಮ್ಮಿ ಆಗುತ್ತೆ, ಬ್ರೈನ್ ಇರೋ ಹ್ಮ್ ಭಾಗ ಹ್ಮ್ ಜಾಸ್ತಿ ಕಾಣುತ್ತೆ. CT ಸ್ಕ್ಯಾನ್ ಹ್ಮ್ ಮಾಡಿದ್ರೆ, MRI ಹ್ಮ್ ಮಾಡಿದ್ರೆ ಎಷ್ಟು ಡ್ಯಾಮೇಜ್ ಆಗಿದೆ ನಮಗೆ ನೋಡ್ಬೋದು. ಪೆಟ್ ಸ್ಕ್ಯಾನ್ನಲ್ಲಿ ಹ್ಮ್ ಸ್ಕ್ರೀನ್ ಮೇಲೆ ನೋಡ್ಬೋದು. ಹಾಗಾಗಿ ಹ್ಮ್ ಆಲ್ಝೈಮರ್ಸ್ನಲ್ಲಿ ಹ್ಮ್ ಅದು ಮೂಲ. ಅದಕ್ಕೆ ಹ್ಮ್ ಕಾರಣ ಗೊತ್ತಿಲ್ಲ ಇವತ್ತು ಕೂಡ. ಲಕ್ಷಾಂತರ ಗೊತ್ತಾಗಿಲ್ಲ. ಡಾಲರ್ ಖರ್ಚು ಮಾಡ್ತೀರಾ, ಯಾಕೆ ಆಲ್ಝೈಮರ್ ಬರುತ್ತೆ, ಜೆನೆಟಿಕ ಬರುತ್ತಾ, ವಂಶಿಕವಾಗಿ ಬರುತ್ತಾ, ಹಾಗೆ ಬರ್ತಾ ಗೊತ್ತಿಲ್ಲ. ಇನ್ನೊಂದು ಆದ್ರೆ ಸೆಕೆಂಡರಿ. ಒಬೆಸಿಟಿ ಇದ್ದವ್ರಿಗೆ ಆಲ್ಝೈಮರ್ಸ್ ಡಿಸೀಸ್ ಜಾಸ್ತಿ ಅಂತ ಅದ್ರಲ್ಲಿ ಇವತ್ತು ಬರುತ್ತೆ, ಅದು ಬರುತ್ತೆ, ಅದು ಗೊತ್ತಾಗಿದೆ. ಹಾ ಸೆಕೆಂಡರಿ ಒಂದು ಡಯಾಬಿಟಿಸ್. ಓಕೆ ಸಕ್ಕರೆ ಕಾಯಿಲೆದು, ನೀವು ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಡಯಾಬಿಟಿಸ್. ಯಾಕಂದ್ರೆ ನರಕೋಶಗಳಿಗೆ ಗ್ಲೂಕೋಸ್ ಇಲ್ಲ, ಹಾ BP ಹಾ ಇದೆ, ಕಂಟ್ರೋಲ್ ಇಲ್ಲ, ಅಲ್ಲಲ್ಲಿ ಹೆಮರೇಜ್ ಆಗುತ್ತೆ, ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ. ಹ್ಮ್ ರಕ್ತ ನಾಳಗಳು ಒಡ್ಕೊಂಡು ಅಲ್ಲಲ್ಲೇ ಡ್ಯಾಮೇಜ್ ಆಗುತ್ತೆ, ರಕ್ತಸ್ರಾವ ಆಗುತ್ತೆ, ಪೆಟ್ಟಿಕಲ್ ಹೆಮರೇಜಸ್ ಅಂತೇವೆ, ಹ್ಮ್ ಚಿಕ್ಕದಾಗಿ ಹೆಮರೇಜ್ ಆಗುತ್ತೆ, ಆ ಹಾ ಭಾಗ ಸತ್ತು ಹೋಗುತ್ತೆ. ಓಕೆ ಇದು ಓಕೆ ವ್ಯಾಸ್ಕ್ಯುಲರ್ ಡೆಮೆನ್ಷಿಯಾ. ಹಾ ಆಮೇಲೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಕಟ್ಟಿಕೊಂಡು ರಕ್ತ ಹ್ಮ್ ಸಂಚಾರ ಕಮ್ಮಿ ಆಗುತ್ತೆ, ಇಸ್ಕೀಮಿಯಾ ಅಂತೇವೆ. ಹ್ಮ್ ಇಸ್ಕಿಮಿಕ್ ಡೆಮೆನ್ಷಿಯಾ. ಹ್ಮ್ ಇಸ್ಕೀಮಿಯಾ, ಹ್ಮ್ ಮೆದುಳಿಗೆ 20% ರಕ್ತ ಆ, ಆದ್ಯತೆ ಮೇಲೆ ಮೆದುಳಿಗೆ ಹೋಗುತ್ತೆ, ನಮ್ಮ ಹೃದಯದಿಂದ ಬರ್ತಕ್ಕಂಥ ಶುದ್ಧ ರಕ್ತ. ಈಗ ಆ 20% ಸಿಗಲ್ಲ, ಹತ್ತು ಸರಿ ಸರಿ ಪರ್ಸೆಂಟು ಸರಿ ಐದು ಸರ್ ಪರ್ಸೆಂಟು ಈಗ ಅದು. ಈಗ ಇದು ಡಿಮೆನ್ಷಿಯಾ ಅನ್ನೋದು ತುಂಬಾ ವಿಶಾಲವಾದಂಥದ್ದು. ನನ್ಗನ್ಸುತ್ತೆ ನಾವು 15 ನಿಮಿಷದಲ್ಲಿ ಮುಗಿಸೋಕ್ಕಾಗಲ್ಲ. ನೀವು ಈಗ ಕೊಟ್ಟಿರೋದು ಬರೀ ಒಂದು ಇಂಟ್ರಡಕ್ಷನ್ನು, ಅದ್ರ ಬ್ಯಾಕ್ಗ್ರೌಂಡು ಅಂತ ಪೀಠಿಕೆ ಮಾತ್ರ ಅಂತ ಹೇಳ್ಬೋದು. ನೀವು ಮೆದುಳಿನ ವಿವರಗಳನ್ನ ತೋರಿಸಿ ಇಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ. ಇದ್ರ ಮುಂದಿನ ಭಾಗ ಮತ್ತೆ ಮುಂದುವರಿಸೋಣ ಸರ್. ಓಕೆ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.